ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರಾಜ್ಯ ಸರ್ಕಾರದ ಗೃಹ ಇಲಾಖೆ ವಿರುದ್ಧವೇ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣ್ ಅವರು ಮಧುಗಿರಿ ಹೋಟೆಲ್ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದರು. ಈ ಘಟನೆಯನ್ನು ಖಂಡಿಸಿ ಶಿವಮೊಗ್ಗ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಹೊರ ಊರುಗಳಿಂದ ಬಂದು ತುತ್ತು ಅನ್ನಕ್ಕಾಗಿ ಹೋಟೆಲ್ಗಳಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿರುವ ಹೋಟೆಲ್ ಕಾರ್ಮಿಕನ ಮೇಲೆ ಮೊನ್ನೆ ರಾತ್ರಿ ಏಕಾಏಕಿ ಹಲ್ಲೆ ಮಾಡಲಾಗಿದೆ. ಸಮಯ ಮೀರಿ ಹೋಟೆಲ್ ವ್ಯಾಪಾರವನ್ನು ನಡೆಸುತ್ತಿರುವ ಹೋಟೆಲ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸುವ ಮೂಲಕ ದೊಡ್ಡಪೇಟೆ ಪೊಲೀಸ್ ಅಧಿಕಾರಿ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದರು. ಪೊಲೀಸರ ಈ ವರ್ತನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಬೆನ್ನಲ್ಲೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರಿಗೆ ಕರೆ ಮಾಡಿ ಸೂಚನೆ ನೀಡಿದ್ದಾರೆ. ಗಾಂಜಾ ಎಗ್ಗಿಲ್ಲದೆ ನಡೀತಕ್ಕಂಥದ್ದು. ಈ ಗಾಂಜಾ ಪ್ರಕರಣಗಳಲ್ಲಿ ಇವತ್ತು ಗಾಂಜಾ ವ್ಯಸನಿಗಳು ಮತ್ತು ಗಾಂಜಾ ಮಾರಾಟಗಾರರೊಂದಿಗೆ ಇವತ್ತು ಹಲವಾರು ವಿಚಾರಗಳು ನಿರ್ದೇಶನ ಇದೆ. ಆ ಮಾಹಿತಿಗಳನ್ನ ನಿಮ್ಮ ಇಂಟೆಲಿಜೆನ್ಸಿ ಒಳಗಿರುವಂತಹ ಮಾಹಿತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಅದನ್ನ ಪಡೆದು ಆ ಸಂಬಂಧಪಟ್ಟಂತಹ ಡ್ರಗ್ಸ್ ಮುಕ್ತ ನಾವು ಭಾರತ ಅಂತೇವೆ. ಇವತ್ತು ಫಸ್ಟ್ ನೀವು ಶಿವಮೊಗ್ಗನ ಗಾಂಜಾ ಮುಕ್ತವನ್ನು ಮಾಡಿ ಯುವಕರನ್ನ ಒಳ್ಳೆ ದಾರಿ ತರುವಂತ ಕೆಲಸವನ್ನು ಮಾಡಬೇಕು. ನಿಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಾರ್ಮಿಕರ ಮೇಲೆ ನೀವು ಹಲ್ಲೆ ಮಾಡುವಂತವರು ಇವತ್ತು ಏನು ಜೂಜು ಗಾಂಜಾ ಈ ವಸ್ತುಗಳ ಮಾರಾಟವನ್ನು ಮಾಡಿದ ಮೇಲೆ ಇಸ್ಪೀಟ್ ನಡೆಸ್ತಕ್ಕಂತಹ ಇವತ್ತೇನು ಏನು ಇಸ್ಪೀಟ್ಗಳಿಂದ ನಿಲ್ಲಿಸಬೇಕು. ಇದು ಖಂಡನೀಯ. ಆದರೆ ಅವ್ರ ಬಗ್ಗೆ ಈಗಾಗಲೇ ತುಂಬ ಅಲಿಗೇಷನ್ ಇತ್ತು ಸರ್. ನಾವು ಸಹ ಕಂಡಂತೆ ಅಲ್ಲಿ ಜನಸ್ನೇಹಿ ಪೊಲೀಸ್ಗಳು ಇದ್ದಾರೆ ಸರ್. ಯಾರಾದರೂ ರಾಜಕಾರಣಿಗಳು ಇರೋರು ಶಾಮೀಲ್ ಆಗಿದ್ರು ಸರ್, ಅವ್ರ ವಿರುದ್ಧ ನಮ್ಮ ಧಿಕ್ಕಾರ ಇದೆ ಸರ್. ಅವ್ರು ಯಾರೇ ಇರ್ಬೋದು ಸರ್, ಅವ್ರು ಎಷ್ಟೇ ದೊಡ್ಡವರು ಇರ್ಬೋದು ಸರ್. ಇವತ್ತು ಆ ಲಿಮಿಟ್ನಲ್ಲಿ ಆಗ್ತಿರುವಂತಹ ಶಾಸಕರು ಸಹ ಹೊಣೆ ಆಗಬೇಕಾಗುತ್ತೆ ಸರ್. ನಗರದಲ್ಲಿ ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ನಿಮ್ಗೆ BP ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಜಿಲ್ಲಾ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂಥ ಮನವಿ ಏನಂದರೆ, ಮೊನ್ನೆ ದಿನ ಶಿವಮೊಗ್ಗ ನಗರದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣೆಯ PSI ಓರ್ವರು ಆ ಹೋಟೆಲನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಬಂದ್ ಮಾಡಿಸುವ ಸಂದರ್ಭದಲ್ಲಿ ಆ ಹೋಟೆಲ್ನಿರ್ತಕ್ಕಂಥ ಕಾರ್ಮಿಕನ ಮೇಲೆ ಏಕಾಏಕಿ ಲಾಠಿಲಿ ಹೊಡೆಯೋದು ಮತ್ತು ಏನು ಕೈ ಮುಷ್ಟಿಯಿಂದ ಗುದ್ದಿ ಅವರಿಗೆ ಹೊಡೆದು ಅಲ್ಲೇನು ಮಾಡಿರತಕ್ಕದ್ದು. ಇವತ್ತು ಎಲ್ಲೋ ಒಂದು ಕಡೆ ತುತ್ತು ಅನ್ನಕ್ಕಾಗಿ ಬಂದು ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಕ್ಲೀನರ್ಗಳ ಮೇಲೆ ಇವರು ದೌರ್ಜನ್ಯ ದರ್ಪವನ್ನು ತೋರಿಸ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಾಗರಿಕ ಸಮಾಜ ಇವತ್ತು ಖಂಡಿಸ್ತಕ್ಕಂಥದ್ದು.
ಇವತ್ತು ಅವರು ಕಾನೂನು ರೀತಿ ಕ್ರಮಗಳನ್ನು ಹೋಟೆಲ್ ಮಾಲೀಕರ ಮೇಲೆ ತಗೊಬೋದು. ಆದರೆ ಇವತ್ತೆಲ್ಲ ಹೋಟೆಲ್ ಮಾಲೀಕರು ಮತ್ತು ಕೆಲವೊಂದು ಬಹುಶಾಹಿ ಖಾಸಗಿ ಹೋಟೆಲ್ ಮಾಲೀಕರ ಜೊತೆ ಶಾಮೀಲಿರ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಎಲ್ಲೋ ಒಂದು ಕಡೆ ಜನಕ್ಕೆ ಮೆಚ್ಚೋಕ್ಕೋಸ್ಕರ ಆ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಆ ಪಾಪ ಕಾರ್ಮಿಕನ ಪರಿಸ್ಥಿತಿ ಇವತ್ತು ಆ ಕಾರ್ಮಿಕ ನಂಬ್ಕೊಂಡಂಥ ಕುಟುಂಬ ಇವತ್ತು ಒಂದು ಕಷ್ಟಪಡುವಂಥ ಪರಿಸ್ಥಿತಿ. ಇವತ್ತು ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಕ್ಷಣಾಧಿಕಾರಿಗಳಿಗೆ ಇವತ್ತು ಯುವ ಕಾಂಗ್ರೆಸ್ನ ಮನವಿ ಸಲ್ಲಿಸಿದ್ದೇವೆ. ಈ ಪ್ರಕರಣವನ್ನು ನೀವು ಪರಿಶೀಲಿಸಿ ತಕ್ಷಣ ಆ ಸಂಬಂಧಪಟ್ಟಂಥ PSIಯನ್ನು ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಯುವ ಕಾಂಗ್ರೆಸ್ ಮೊದಲನಾಗಿ ಆಗ್ರಹಿಸ್ತಾ, ಜೊತೆಗೆ ಶಿವಮೊಗ್ಗ ನಗರದಲ್ಲಿ ಎಗ್ಗಿಲ್ಲದೆ ಇವತ್ತು ಯುವಕರು ಗಾಂಜಾ ವ್ಯಸನಿಗಳಾಗಿ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇವತ್ತೆಲ್ಲ ಕಂಡಿರೋಂಥ ಒಂದು ಸಂಗತಿ. ಈ ಬಗ್ಗೆ ಗಮನ ಹರಿಸಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಎಲ್ಲೋ ಒಂದು ಕಡೆ ಮೌನಕ್ಕೆ ಶರಣರು ನಾವು ನೋಡಿದ್ರೆ ಎಲ್ಲೋ ಗಾಂಜಾ ವ್ಯಸನಗಳ ಮೇಲೆ ಭಯ ಆಗಿ ಇವತ್ತು ಇಂತಹ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಮಾಡಿ ತಮ್ಮ ವೃತ್ತಿಯತೆಯನ್ನು ಇವತ್ತು ಎಲ್ಲೋ ತೋರಿಸ್ಕೊತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗ ನಗರದ ಮತ್ತು ಹೊರವಲಯದ ಗ್ರಾಮೀಣ ಭಾಗದ ಅಷ್ಟ ದಿಕ್ಕುಗಳಲ್ಲಿ ಇವತ್ತು ಇಸ್ಪೀಟ್ ಅಡ್ಡೆಗಳು ಇವತ್ತು ಎಗ್ಗಿಲ್ಲದೆ ಕೋಟ್ಯಾಂತರ ರೂಪಾಯಿ ಅಕ್ರಮವಾದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಇಸ್ಪೀಟ್ ನಡೆಸೋ ಮುಖಾಂತರ ಇವತ್ತು ಮಾಡ್ತಾ ಇರೋದನ್ನ ಇವತ್ತು ಎಲ್ಲೋ ಪೊಲೀಸ್ ಇಲಾಖೆ ಆ ಇಸ್ಪೀಟ್ನ ನಡೆಸ್ತಕ್ಕಂಥ ವ್ಯಕ್ತಿಗಳು ಅಥವಾ ಹಿಂದೆ ಇರ್ತಕ್ಕಂಥ ಯಾವ ಶಕ್ತಿಗಳ ಒತ್ತಡಕ್ಕೆ ಮಣಿದು ಇವತ್ತೆಲ್ಲೋ ಆ ಇಸ್ಪೀಟ್ ಅಡ್ಡೆಗಳ ಮೇಲೆ ಯಾವುದೇ ಕಾನೂನು ಕ್ರಮವನ್ನಾಗಲಿ ಯಾವುದೇ ದಾಳಿಗಳನ್ನು ನಡೆಸ್ತಾ ಇರೋಂಥದ್ದು ನೋಡಿದ್ರೆ ಇವತ್ತೆಲ್ಲೋ ಸಾರ್ವಜನಿಕರಲ್ಲಿ ಪ್ರಶ್ನೆ ಆಗಿರೋಂಥದ್ದು. ಆ ಇಸ್ಪೀಟಲ್ಲಿ ಇವತ್ತು ಸೋತಂಥ ಯುವಕರ ಮನೆ ತಂದೆ ತಾಯಿಗಳು ಹೆಂಡತಿ ಮಕ್ಕಳು ಇವತ್ತು ರಸ್ತೆಗೆ ಬೀದಿಗೆ ಬಂದು ಇವತ್ತು ಕಣ್ಣೀರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಶಾಪ ಆಗ್ತಂಥ ಇವತ್ತು ಪರಿಸ್ಥಿತಿ ಬಂದಿದೆ. ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯುವ ಕಾಂಗ್ರೆಸ್ನಿಂದ 10 ದಿನಗಳ ಕಾಲ ಗಡಿವನ್ನು ನೀಡಿದ್ದೇವೆ. ಕೂಡಲೇ ಎಗ್ಗಿಲ್ಲದೆ ನಡ್ತಕ್ಕಂಥ ಇಸ್ಪೀಟ್ ಅಡ್ಡೆಗಳನ್ನು ಮಾನ್ಯ ರಕ್ಷಣಾಧಿಕಾರಿಗಳು ತಮ್ಮ ತಂಡವನ್ನು ರೂಪಿಸಿ ಅಲ್ಲಿ ದಾಳಿಗಳು ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಆದರೆ ಯುವ ಕಾಂಗ್ರೆಸ್ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮಾಂತರ ಭಾಗದ ಮುಖಂಡರುಗಳ ಸಮ್ಮುಖದಲ್ಲಿ ನಾವುಗಳೇ 10 ದಿನಗಳ ನಂತರ ಆ ಇಸ್ಪೀಟ್ ಅಡ್ಡೆಗಳಿಗೆ ದಾಳಿಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ನಾವು ಅವರನ್ನು ವಶಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವುಗಳು ಕಾನೂನನ್ನು ಕೈ ತೊಗೊಳ್ಳೋಕ್ಕಿಂತ ಮುಂಚೆ ಜಿಲ್ಲಾಡಳಿತ ಎಚ್ಚೆತ್ತು ನೀವು ಕ್ರಮವನ್ನು ಕೈಗೊಳ್ಳದೆ ಆದರೆ ಅವತ್ತು ನಡ್ತಕ್ಕಂಥ ಅಹಿತರ ಘಟನೆಗಳಿಗೆ ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ. ಇದರ ಹಿಂದೆ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಬಹುಶಾಹಿ ರಾಜಕಾರಣಿಗಳು ಇದ್ದರೂ ಸಹ ಯಾವ ಬಹುದೊಡ್ಡ ವ್ಯಕ್ತಿ ಇದ್ದರೂ ಸಹ ನೀವು ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಗಾಂಜಾ ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು, ಜೂಜು ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾಗರಿಕ ಸಮಾಜದ ಪರವಾಗಿ ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ಇಲ್ಲವಾದಲ್ಲಿ ಹೋರಾಟದ ದಿಕ್ಕು ಬದಲಾವಣೆಯನ್ನು ಕಾಣ್ತದೆ ಅಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಯುವ ಕಾಂಗ್ರೆಸ್ ಎಚ್ಚರಿಸ್ತದೆ.